ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು, ಶ್ರೀರಾಮಕೃಷ್ಣರು ವಿಶೇಷ ಕೃಪೆಯನ್ನು ಮಾಡಿ ಹೃದಯರಾಮನಿಗೆ ಅವನ ಸ್ವರೂಪ ಏನು ಎಂದು ತಿಳಿಯಪಡಿಸಿದರು. ಆದರೆ ಯಾವಾಗ ಅವನು ಅದನ್ನು ಗಂಭೀರವಾಗಿ ಧರಿಸಿಕೊಳ್ಳಲಾಗದೆ ಆನಂದದಿಂದ ಕಿರುಚತೊಡಗಿದನೋ, ಶ್ರೀರಾಮಕೃಷ್ಣರು ಅವನ ಎದೆಯನ್ನು ಸ್ಪರ್ಶಿಸಿ ಮತ್ತೆ ಅವನನ್ನು ಜಡನನ್ನಾಗಿ ಮಾಡಿದರು. ಈಗ ಹೃದಯನಿಗೆ ತಾನು ಶ್ರೀರಾಮಕೃಷ್ಣರಂತೆಯೇ ಸಾಧನೆಯನ್ನು ಮಾಡಬೇಕು, ಶ್ರೀರಾಮಕೃಷ್ಣರ ಹಾಗೆಯೇ ಎಲ್ಲ ಅನುಭವಗಳನ್ನು ಪಡೆದುಕೊಳ್ಳಬೇಕು ಎಂಬ ಹಂಬಲ ಇನ್ನಷ್ಟು ಹೆಚ್ಚಾಯಿತು. ಒಂದು ಮಧ್ಯರಾತ್ರಿಯಲ್ಲಿ ಅವನು ತನ್ನ ಕೋಣೆಯಿಂದ ಎದ್ದು ಪಂಚವಟಿಯ ಅಡಿಗೆ ಹೋಗುತ್ತಾನೆ. ಪಂಚವಟಿಯ ಅಡಿಯಲ್ಲಿ ಶ್ರೀರಾಮಕೃಷ್ಣರು ಯಾವ ಸ್ಥಳದಲ್ಲಿ ಕುಳಿತು ಧ್ಯಾನವನ್ನು ಮಾಡಿದ್ದರೋ ಅದೇ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಈ ಕಡೆ ಇದ್ದಕ್ಕಿದ್ದಾಗೆ ಶ್ರೀರಾಮಕೃಷ್ಣರಿಗೆ ತಾವು ಪಂಚವಟಿಯ ಕಡೆಗೆ ಹೋಗಬೇಕು ಎಂಬ ಪ್ರೇರಣೆಯಾಗುತ್ತದೆ. ಅವರು ನಡೆದುಕೊಂಡು ಪಂಚವಟಿಯ ಹತ್ತಿರ ಹೋಗುವ ವೇಳೆಗೆ ಅಲ್ಲಿಂದ ಹೃದಯನ ಧ್ವನಿ ಜೋರಾಗಿ ಕೇಳುತ್ತಲಿದೆ. ಮಾವ, ದಯವಿಟ್ಟು ನನ್ನನ್ನು ಕಾಪಾಡು, ದಯವಿಟ್ಟು ನನ್ನನ್ನು ಪಾರು ಮಾಡು. ಏನಾಯಿತು? ಶ್ರೀರಾಮಕೃಷ್ಣರು ಹೋಗಿ ಅವನ ಎದೆಯನ್ನು ಮುಟ್ಟಿ ಅವನು ಎಲ್ಲಿ ಕುಳಿತಿದ್ನೋ ಅಲ್ಲಿಂದ ಈ ಕಡೆ ಕರೆದುಕೊಂಡು ಬರ್ತಾರೆ. ಏನಾಯಿತು ರಘು? ಮಾವ, ನಾನು ಅಲ್ಲಿ ಕುಳಿತಿದ್ದಾಗ ಕಾದ ಕೆಂಡವನ್ನು ನನ್ನ ಮೇಲೆ ಯಾರೋ ಎಸೆದಿದ್ದಾರೆ ಎನ್ನುವಂತೆ ನನಗೆ ಹಿಂಸೆಯಾಗುತ್ತಿತ್ತು. ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ ಆಸನದ ಮಹಿಮೆಯೇ ಇಷ್ಟು ಇದೆ ಅಂತೆ. ಅಲ್ಲಿ ಬೇರೆ ಯಾರಾದರೂ ಕುಳಿತುಕೊಳ್ಳುವ ಧೈರ್ಯವನ್ನೇ ಮಾಡಲಾರರು. ಅಲ್ಲಿ ಆಧ್ಯಾತ್ಮಿಕ ಶಕ್ತಿ ಕಾದ ಇದ್ದಲಿನ ಹಾಗೆ, ಬೆಂಕಿಯ ಹಾಗೆ ಉರಿಯುತ್ತಿದೆ. ಶ್ರೀರಾಮಕೃಷ್ಣರು ಹೃದಯನಿಗೆ, ಋದು, ಇದನ್ನೆಲ್ಲ ನೀನು ಮಾಡುವ ಅವಶ್ಯಕತೆ ಏನಿದೆ? ನನ್ನ ಸೇವೆಯನ್ನು ಮಾಡುವುದರಿಂದಲೇ ನಿನಗೆ ಏನೇನು ಬೇಕು ಎಲ್ಲವನ್ನು ಪಡೆದುಕೊಂಡು ಬಿಡುತ್ತೀಯಾ ಎಂದು ಹೇಳಿದರು. ಆದರೆ ಅವನು ಅದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಂಡನೋ ಹೇಳಲಿಕ್ಕೆ ಬರುವುದಿಲ್ಲ. 1868ರಲ್ಲಿ ಹೃದಯರಾಮ ತನ್ನ ಊರಿನಲ್ಲಿ ದುರ್ಗಾ ಪೂಜೆಯನ್ನು ಆಚರಿಸಬೇಕು ಎಂದು ಸಂಕಲ್ಪವನ್ನು ಮಾಡಿದ. ಶ್ರೀರಾಮಕೃಷ್ಣರು ಅದಕ್ಕೆ ಹೃತ್ಪೂರ್ವಕವಾಗಿ ಬೆಂಬಲವನ್ನು ನೀಡಿದರು. ಮಥುರ ಅವನಿಗೆ ಬೇಕೆಂದಷ್ಟು ಧನ ಸಹಾಯವನ್ನು ಮಾಡಿದ. ಹೃದಯನಿಗೆ ಶ್ರೀರಾಮಕೃಷ್ಣರು ತನ್ನ ಜೊತೆ ಸೀಹೋರಿಗೆ ಬಂದು ದುರ್ಗಾ ಪೂಜೆಯಲ್ಲಿ ಭಾಗವಹಿಸಬೇಕು ಎಂಬ ಆಶೆ. ಆದರೆ ಮಥುರ ಶ್ರೀರಾಮಕೃಷ್ಣರನ್ನು ಬಿಡಲಿಲ್ಲ. ಶ್ರೀರಾಮಕೃಷ್ಣರು ಹೋಗಲು ಒಪ್ಪಲಿಲ್ಲ. ಆದರೆ ಹೃದಯನಿಗೆ ನಿರಾಶೆಯಾಗಿದ್ದುದನ್ನು ಗಮನಿಸಿ ಶ್ರೀರಾಮಕೃಷ್ಣರು, ಋದು, ನೀನು ಏನೂ ಚಿಂತೆ ಮಾಡಬೇಡ. ದುರ್ಗಾ ಪೂಜೆಯ ವೇಳೆಯಲ್ಲಿ, ಆರತಿಯ ವೇಳೆಯಲ್ಲಿ ಮತ್ತು ಸಂಧಿ ಪೂಜೆಯ ಸಮಯದಲ್ಲಿ ನಾನು ಅಲ್ಲಿ ಜ್ಯೋತಿರ್ಮಯ ರೂಪದಿಂದ ಬಂದು ನಿನಗೆ ಮಾತ್ರ ದರ್ಶನವನ್ನು ಕೊಡುತ್ತೇನೆ ಎಂದು ಭರವಸೆಯನ್ನು ನೀಡುತ್ತಾರೆ. ಅದು ಅದೇ ರೀತಿ ಆಗುತ್ತದೆ. ಹೃದಯ ಸಿಹೋರಿನಲ್ಲಿ ಅದ್ಧೂರಿಯಾಗಿ ದುರ್ಗಾ ಪೂಜೆಯನ್ನು ಆಚರಿಸಿದ. 3 ದಿನ ಮತ್ತು ಸಂಧಿ ಪೂಜೆಯ ಅವಧಿಯಲ್ಲಿ ಶ್ರೀರಾಮಕೃಷ್ಣರು ಜ್ಯೋತಿರ್ಮಯ ರೂಪದಿಂದ ಆಗಮಿಸಿ ತಾಯಿಯನ್ನು ದರ್ಶಿಸುತ್ತಾರೆ. ಹೃದಯನಿಗೆ ಸಂತೋಷವನ್ನು ನೀಡುತ್ತಾರೆ. ಹೃದಯ 3 ಬಾರಿ ದುರ್ಗಾ ಪೂಜೆಯನ್ನು ಮಾಡಬೇಕು, ಮುಂದುವರಿಸಬಾರದು ಎಂದು ಶ್ರೀರಾಮಕೃಷ್ಣರು ಹೇಳಿದ್ದರು. ಅವನು 4ನೆಯ ಬಾರಿ ದುರ್ಗಾ ಪೂಜೆ ಮಾಡಲು ಹೋದಾಗ
ಬಗೆ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂದು ಕೊನೆಗೂ ಪೂಜೆಯನ್ನು ನಡೆಸಲಿಕ್ಕೆ ಆಗಲಿಲ್ಲ. ಶ್ರೀರಾಮಕೃಷ್ಣರ ಮಾತು ಈ ವಿಷಯದಲ್ಲೂ ಸತ್ಯವಾಯಿತು. ಹೃದಯ 1855ರಿಂದ ಶ್ರೀರಾಮಕೃಷ್ಣರ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಪ್ರೀತಿಯಿಂದ ಮಾಡಿಕೊಂಡು ಬಂದಿದ್ದಾನೆ. ಅವನು ತನ್ನ ಜೀವನದ 40ನೆಯ ವಯಸ್ಸಿನವರೆಗೂ ಶ್ರೀರಾಮಕೃಷ್ಣರ ಸೇವೆಯನ್ನು ಇನ್ನಿಲ್ಲದ ಹಾಗೆ ಮಾಡಿಕೊಂಡು ಬಂದಿದ್ದಾನೆ. ಆದರೆ ಯಾವಾಗ ಶ್ರೀರಾಮಕೃಷ್ಣರು ಪ್ರಸಿದ್ಧರಾಗತೊಡಗಿದರೋ ಹೃದಯನಲ್ಲಿ ಅಹಂಕಾರ ಉದಿಸಿಬಿಟ್ಟಿತು. ಶ್ರೀರಾಮಕೃಷ್ಣರು ಈ ಸ್ಥಿತಿಯನ್ನು ಏರಲಿಕ್ಕೆ ಕಾರಣ ನಾನು ಇಲ್ಲದಿದ್ದರೆ ಇವರು ಎಲ್ಲಿ ಇರುತ್ತಿದ್ದರು? ಅಹಂಕಾರದಿಂದ ಅವನು ವರ್ತಿಸತೊಡಗಿದ. ಅವನು ಈಗ ಶ್ರೀರಾಮಕೃಷ್ಣರನ್ನೂ ಕಡೆಗಣಿಸತೊಡಗಿದ. ಯಾವ ಭಕ್ತರು ಬರಲಾರಂಭಿಸಿದರೋ ಅವರೆಲ್ಲರ ಹತ್ತಿರ ಹಣ ಕೇಳುತ್ತಿದ್ದ. ಹಣ ಕೊಟ್ಟರೆ ಮಾತ್ರ ಶ್ರೀರಾಮಕೃಷ್ಣರ ದರ್ಶನ ಎಂದು ತಾಕೀತುಪಡಿಸಿದ. ಶ್ರೀರಾಮಕೃಷ್ಣರು ವಿರೋಧಿಸಿದರೆ ಅದನ್ನು ಅವನು ಕಿವಿಯ ಮೇಲೆ ಹಾಕಿಕೊಳ್ಳಲೇ ಇಲ್ಲ. ಎಲ್ಲ ಭಕ್ತರ ಮುಂದೆ ಶ್ರೀರಾಮಕೃಷ್ಣರನ್ನು ಬಾಯಿಗೆ ಬಂದಂತೆ ಬೈಯುತ್ತಿದ್ದ. ಶ್ರೀರಾಮಕೃಷ್ಣರಿಗೆ ಇನ್ನಿಲ್ಲದಂತೆ ಅವಮಾನವಾಗುತ್ತಿತ್ತು, ನೋವಾಗುತ್ತಿತ್ತು. ಅವರು ಕಾಳಿಯ ಹತ್ತಿರ, ಅಮ್ಮ, ನನ್ನನ್ನು ಉಳಿದ ಎಲ್ಲ ಬಂಧನಗಳಿಂದ ನೀನು ಬಿಟ್ಟೆ. ಇವನಿಂದ ನಾನು ಈ ರೀತಿ ಅಪಮಾನವನ್ನು ಮಾಡಿಸಿಕೊಳ್ಳಬೇಕಾಗಿ ಬಂದಿತಲ್ಲ ಎಂದು ಪ್ರಾರ್ಥಿಸಿಕೊಂಡರು. ಆದರೆ ಮರುಕ್ಷಣ ಅವರು ತಾಯಿ ಕಾಳಿಯ ಹತ್ತಿರ, ಅಮ್ಮ, ಅವನಿನ್ನೂ ಚಿಕ್ಕ ಹುಡುಗ, ಅವನಿಗೇನೂ ಗೊತ್ತಾಗಲ್ಲ, ಅವನನ್ನು ಕ್ಷಮಿಸಿ ಬಿಡು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ. ಹೃದಯ ಶ್ರೀರಾಮಕೃಷ್ಣರನ್ನು ಎಷ್ಟು ಕಟುವಾಗಿ ಟೀಕಿಸುತ್ತಿದ್ದ, ನಿಂದಿಸುತ್ತಿದ್ದ. ಒಮ್ಮೆ ಶ್ರೀರಾಮಕೃಷ್ಣರು ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಾಗ ಹೃದಯ, ನೀನೊಬ್ಬ ಮೂರ್ಖ, ನಿನ್ನ ಸಾಧುತನ ಎಲ್ಲ ನಾನು ಇಲ್ಲದಿದ್ದರೆ ಎಲ್ಲಿ ನಡೆಯುತ್ತಿತ್ತು ಎಂದು ಚೆನ್ನಾಗಿ ಗದರಿಸಿ ಬಿಡುತ್ತಾನೆ. ಆದರೆ ಶ್ರೀರಾಮಕೃಷ್ಣರು ಅವೆಲ್ಲವನ್ನು ಮೌನವಾಗಿ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾರೆ. ಶ್ರೀರಾಮಕೃಷ್ಣರು ಹೃದಯನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನೀನು ನನ್ನ ವಿಷಯದಲ್ಲಿ ಹೇಗೆ ಬೇಕಾದರೂ ನಡೆದುಕೋ, ಆದರೆ ಅವಳ ವಿಷಯ ಅಂದರೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ವಿಷಯದಲ್ಲಿ ಮಾತ್ರ ನೀನು ಅಪಚಾರವನ್ನು ಮಾಡಬಾರದು. ನೀನು ಹಾಗೇನಾದರೂ ಮಾಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ನಿನ್ನನ್ನು ರಕ್ಷಿಸಲಾರರು. ಆದರೆ ಹೃದಯ ಈ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವನು ಶ್ರೀಮಾತೆಯವರಿಗೂ ಅಪಮಾನ ಮಾಡಿಬಿಟ್ಟ. ಶ್ರೀರಾಮಕೃಷ್ಣರು ಕಾಳಿಯ ಇಚ್ಛೆಗೆ ಶಿರವಾಗಿ ಮೌನವಾಗಿ ಇವನ್ನೆಲ್ಲ ನೋಡುತ್ತಿದ್ದರು. ಹೀಗಿರುವಾಗ ಹೃದಯ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೋ ಎಂಬಂತೆ, ತಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯೋ ಎಂಬಂತೆ ಮಥುರನ ಮೊಮ್ಮಗಳನ್ನು, ಬಾಲಕಿಯನ್ನು ಪೂಜೆ ಮಾಡಲಿಕ್ಕೆ ಹೋಗ್ತಾನೆ, ಪೂಜೆ ಮಾಡ್ತಾನೆ. ಆದರೆ ಈ ಬಗೆಯ ಪೂಜೆ ಶಾಸ್ತ್ರಸಮ್ಮತವಲ್ಲ. ಆದ್ದರಿಂದ ಮಥುರನ ಮಗ ತ್ರೈಲೋಕ್ಯ ತನ್ನ ಮಗಳಿಗೆ, ಅಂದರೆ ಯಾರಿಗೆ ಹೃದಯರಾಮ ಪೂಜೆ ಮಾಡಿದಲ್ಲ ಅವಳಿಗೆ ಇದರಿಂದ ಕೆಡುಕು ಆಗುವುದು ಎಂದು ದುಃಖಿಸಿ ಹೃದಯನನ್ನು ದಕ್ಷಿಣೇಶ್ವರ ದೇವಸ್ಥಾನದಿಂದ ತೆಗೆದು ಹಾಕುತ್ತಾರೆ. ಹೀಗೆ ಹೃದಯ ತಾನು ಮಾಡಿದ ತಪ್ಪಿಗೆ ತಾಯಿ ಕಾಳಿಯ ಇಚ್ಛೆಯಿಂದಲೋ ಎಂಬಂತೆ ದಕ್ಷಿಣೇಶ್ವರ ದೇವಸ್ಥಾನವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅವನು ಶ್ರೀರಾಮಕೃಷ್ಣರಿಗೆ ಎಷ್ಟೊಂದು ಸೇವೆ ಮಾಡಿದ, ಎಷ್ಟೊಂದು ಭಕ್ತಿಯಿಂದ ಅವರ ಎಲ್ಲ ಅನುಕೂಲತೆಗಳನ್ನು ನೋಡಿಕೊಂಡ.
ತಾಯಿ ತನ್ನ ಅಸಹಾಯಕ ಶಿಶುವನ್ನು ನೋಡಿಕೊಳ್ಳುವಂತೆ ಹೃದಯ ಶ್ರೀರಾಮಕೃಷ್ಣರನ್ನು ನೋಡಿಕೊಂಡ. ಆದರೆ ಅದಕ್ಕೆ ಫಲವಾಗಿ ತಾಯಿ ಅವನಿಗೆ ಬಹಳಷ್ಟನ್ನು ಕೊಟ್ಟಳು. ಶ್ರೀರಾಮಕೃಷ್ಣರು ಹೇಳುತ್ತಾರೆ, ತಾಯಿ ಹೃದಯನಿಗೆ ಸಿಂಗೋರಿನಲ್ಲಿ ಒಂದು ದೊಡ್ಡ ಜಮೀನು ಕೊಡಿಸಿದ್ದಾಳೆ. ಈಗ ಅವನು ಎಷ್ಟೋ ಸಾಲದ ವ್ಯವಹಾರವನ್ನು ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವನು ದಕ್ಷಿಣೇಶ್ವರದಲ್ಲಿ ಭವತಾರಿಣಿಯ ಅರ್ಚಕನಾಗಿ ಒಳ್ಳೆ ಪ್ರತಿಷ್ಠೆಯ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಅವನು ಮಾಡಿದ್ದಕ್ಕೆ ಫಲವಾಗಿ ತಾಯಿ ಅವನಿಗೆ ಅಪಾರವಾಗಿ ಕೊಟ್ಟಳು. ಆದರೆ ಅವನು ಅಹಂಕಾರವಶನಾಗಿ ಯಾವಾಗ ಶ್ರೀರಾಮಕೃಷ್ಣರ ಮೇಲೆಯೇ ದಬ್ಬಾಳಿಕೆ ನಡೆಸತೊಡಗಿದನೋ, ತನಗೆ ದೊರೆತ ಎಲ್ಲ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಳ್ಳತೊಡಗಿದನೋ, ಅವನ ಅವನತಿ ಸಮೀಪಿಸತೊಡಗಿತು. ಕೊನೆಗೆ ಅವನು ದಕ್ಷಿಣೇಶ್ವರ ದೇವಸ್ಥಾನ ಬಿಟ್ಟು ಹೋಗಬೇಕಾಗಿ ಬರುತ್ತೆ. ಮುಂದೆ 2 ಬಾರಿ ಶ್ರೀರಾಮಕೃಷ್ಣರಿಗೆ ಅವನ ಕಷ್ಟದ ಜೀವನದ ಕಥೆ ಗೊತ್ತಾದಾಗ ಶ್ರೀರಾಮಕೃಷ್ಣರು ಪ್ರತಿ ಬಾರಿ ಅವನಿಗಾಗಿ ಕಣ್ಣೀರು ಹಾಕಿದ್ದಾರೆ. ಆದರೆ ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಯಿಂದ ನರಳುವಾಗ ಅವನು ಬಂದು ಒಂದೇ ಒಂದು ಬಾರಿ ಅವರನ್ನು ಭೇಟಿ ಕೂಡ ಆಗುವುದಿಲ್ಲ. ಕಾರಣವೇನೋ ನಮಗೆ ಗೊತ್ತಿಲ್ಲ. ಹೀಗೆ ಹೃದಯ ತನ್ನ ದುರಂತಕ್ಕೆ ತಾನೇ ಕಾರಣವಾದ ಅಹಂಕಾರದಿಂದ ಮನುಷ್ಯ ನಾಶ ಹೊಂದುತ್ತಾನೆ. ಭಗವಂತನೂ ಈ ಅಹಂಕಾರಿಗೆ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವುದಕ್ಕೆ ಹೃದಯರಾಮನ ಕಥೆ ನಮಗೆಲ್ಲ ಒಂದು ಎಚ್ಚರಿಕೆಯ ಕರೆಗಂಟೆ. ನಾವೆಲ್ಲರೂ ಹೃದಯನಿಗೆ ಅತ್ಯಂತ ಕೃತಜ್ಞರಾಗಿ, ಹೃದಯ ಇದ್ದುದರಿಂದ ಶ್ರೀರಾಮಕೃಷ್ಣರು ನಮಗೆ ದೊರೆಯುವಂತಾಯಿತು ಎಂದು ಕೃತಜ್ಞರಾಗಿ ಹೃದಯ ಕಲಿಸಿದ ಈ ಪಾಠವನ್ನು, ಅಹಂಕಾರರಹಿತರಾಗೋಣ ಎಂಬ ಪಾಠವನ್ನು ಕಲಿಯುವ ಪ್ರಯತ್ನವನ್ನು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.